ಹಚ್ತಾ ಇದ್ದೀನಿ, ಚುಮ್ತಾ ಇದ್ದೀನಿ. ಅಷ್ಟು ಮಲ್ಕೊಂತ ಇದ್ದೀನಿ. ತುಂಬ ಮಣ್ಣು 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 ಅಯ್ಯೋ ಹೋಯ್ತು ಬರೋ ತಳಿಸ್ ಬಂದೆ ಬರೋ. ಚೆನ್ನಾಗಿ ಅಲ್ಲಿ ನೋಡಿ ಒಂಥರ ವೀಡಿಯೋ ಮಾಡ್ಬೋದಲ್ಲ. ಯಾರ್ದೇನು ಪೊಲೀಸ್ ಆ ಕಡೆಯಿಂದ ಪೊಲೀಸ್ ಬಂದರೆ ಕಾಣಂಗಿಲ್ಲ ಆ್ಯಕ್ಚುಲಿ. ಅಲ್ಲಿ ಆಯ್ಗುರು ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ರಾಮ್ ಡಿ ಕೆ ಚಾನಲ್ ಅಂತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅನ್ಕೊಂತೀರಿ. ಚೆನ್ನಾಗಿರಿ. ಹಂಗೆ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ತಾರೆ. ಇವತ್ತು ಬೀಚ್ ಕಡೆ ಬಂದಿದ್ವಿ. ಇವತ್ತು ಇಲ್ಲೇ ಸ್ಟೇ ಮಾಡ್ಬೇಕಂತ. ತುಂಬ ಚೆನ್ನಾಗಿದೆ. ಈಗ ಇಲ್ಲಿ ಚೆನ್ನಾಗಲ್ಲ, ಚೆನ್ನಾಗಿದೆ ಪ್ಲೇಸು. ಅಂದರೆ ಮುಂದ್ಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಂಗಳೂರು ಬೀಚ್ ಇದು. ಮಂಗಳೂರು ಬೀಚಲ್ಲ, ಮಂಗಳೂರಿಂದ 20-25 ಕಿಲೋಮೀಟ್ರ್ ಇದೆ. ಗುರು ಈ ಕಡೆ ಬಂದಿದ್ವಿ ಸೋಮೇಶ್ವರ ಊರಿಗೆ. ತುಂಬ ಚೆನ್ನಾಗಿದೆ ಗುರು ಪ್ಲೇಸು. ನಾನು ಟೆಂಟ್ ಹಾಕೋದು ಅಲ್ಲಿ ಹಾಕೋಣ ಅಂತ ಪ್ಲ್ಯಾನಿಂಗ್ ಮಾಡಿದ್ದೀನಿ. ಬ್ಯಾಗ್ ಅಲ್ಲಿ ಇಟ್ಟಿದ್ದೀನಿ. ಈ ನೋಡಿ ಎಷ್ಟು ಇದು ಸಪ್ಪಳ ಒಂಥರ ಸೌಂಡ್ ಕೇಳ್ತಾ ಇದೆ. ನೋಡಿ ಹೆಂಗೆ ಹೋಗುತ್ತೆ ನೀರು. ತುಂಬ ಚೆನ್ನಾಗಿದೆ ಗುರು. ತುಂಬಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ ಈ ಕಡೆ ನೋಡಿ ಯಾವ ಥರ ಇದೆ. ಅಂದರೆ ನಾವು ಏನು ಮಾಡ್ತೀವಿ, ಆ ಕಡೆ ಒಂದಿದೆ ಪ್ಲೇಸ್ ಇದೆ, ಅಲ್ಲೇ ಹೋಗೋದು. ಈ ಕಡೆ ಯಾರು ಬರೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿ ನಮಗಂತ ಯೂಟ್ಯೂಬರ್ಗೆ ಬೆಸ್ಟ್ ಅನಿಸುತ್ತೆ ನೋಡಿ. ಅಲ್ಲಿ ಸ್ನಾನಗಿನ ಎಲ್ಲ ಮಾಡ್ಕೊತಾ ಇದ್ದಾರೆ. ಎಷ್ಟು ದೂರ ನೋಡಿದ್ರು ಅಲ್ಲೇ 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 ಹಂಗ ಹಿಂಗೆ ಡಗ 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 ಇದು ಬರ್ತಾರಲ್ಲ ಅವರು ಒಂಥರ ಮಸ್ತಾಗಿ ಬರುತ್ತೆ ಇದೆ ನೋಡಿ. ಆ ಥರ ಬರ್ತಿದ್ರು. ಇದ್ರ ಒಳಗಡೆ ಏನಾದರೂ ಸಿಕ್ಕಾಬಿಟ್ರೆ ಹೋಗೋದೈತೆ ಅಷ್ಟೇ. ಒಂದು ಸಿಗಂಗಿಲ್ಲ ಅನಿಸುತ್ತೆ ನೋಡಿ. ಬಂತು ಬಂತು ಬಂದೇ ಬಿಡ್ತಲ್ಲ ಬ್ರೋ ಇಲ್ಲಿ ಊಟ. ಸರಿ, ಟೆಂಟ್ ಹಾಕೋ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ. ಅಷ್ಟೊಂದೇನು ಮೀನು ಸಿಗಲ್ಲ ಅನ್ಸುತ್ತೆ ಇಲ್ಲಿ, ತುಂಬ ಕಷ್ಟ. ಓಕೆ ಸಿಗೋಣ ನೋಡಿ ಯಾವ ಥರ ಹೋಗ್ತಾಯಿದೆ. ಈ ಕಡೆ ಬಂದಿದ್ವಿ. ಇಲ್ಲಿ ನಾವು ಅಲ್ಲಿ ಪ್ಲ್ಯಾನಿಂಗ್ ಮಾಡಿದ್ವಿ ಫಸ್ಟು. ಈಗ ಈ ಕಡೆ ಬಂದಿದ್ವಿ. ಇಲ್ಲಿ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಆ ಕಡೆ ಕಾಡಿದೆ, ಅಲ್ಲಿ ಮನೆಗಳಿದೆ. ಸ್ವಲ್ಪ ಕಾಡುಗಳ ಮುಂದೆ ಮನೆಗಳಿವೆ. ಈ ಕಡೆ ಕಾಡು ಇದೆ, ಮನೆಯೂ ಇಲ್ಲ ಅಷ್ಟೊಂದು. ನಾವು ಪ್ಲ್ಯಾನಿಂಗ್ ಮಾಡಿದ್ದು ಅಲ್ಲೇ ಮಾಡಿದ್ದೀವಿ. ಇಲ್ಲಿ ಯಾಕಂದರೆ ಇಲ್ಲಿ ದೇವಸ್ಥಾನ ಇದೆ, ಸರಿ ಅನಿಸಲ್ಲ, ಸುಮ್ಮನೆ ಬೇಡ ಅಂತ. ಅದಕ್ಕೆ ಇಲ್ಲೇ ಬೆಸ್ಟು. ಆ್ಯಕ್ಚುಲಿ ಇಲ್ಲೇ ಬೆಸ್ಟ್ ಆಗುತ್ತೆ. ತುಂಬ ಜನ ಇದ್ದಾರೆ. ಇಲ್ಲಿ ಸಜ್ಜಾಗಲ್ಲ, ಕರೆಕ್ಟ್ ಆಗಲ್ಲ ಇಲ್ಲಿ. ಅದಕ್ಕೆ ನಾವು ಅಲ್ಲೇ ಪ್ಲ್ಯಾನಿಂಗ್ ಮಾಡೋಣ. ಅಲ್ಲೇ ಹೋದರೆ ಬೆಸ್ಟ್. ಇಲ್ಲಿ ಟೆಂಟ್ ಹಾಕ್ಬೇಕು ಅಂತ ಪ್ಲ್ಯಾನಿಂಗ್ ಮಾಡಿದ್ದೀನಿ. ಈಗ ಎಲ್ಲಂದರೆ ಈ ಕಡೆ ಖಾಲಿ ಇದೆ, ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ. ಪೊಲೀಸರು ಕಾಟ ಅಂತ ಹೇಳ್ತಾ ಇದ್ದಾರೆ. ನನಗಂತೂ ತಿಳಿತಲ್ಲ, ಫಸ್ಟ್ ಟೈಮ್ ಅಲ್ಲ ಬಂದಿದ್ದು, ಅದ್ರ ಸಂಬಂಧ ಈಗೇನು ಮಾಡೋಂಗಿಲ್ಲ. ನೋಡೋಣ, ಒಂದು 6 ಗಂಟೆ ಮಟ್ಟ ವೇಟ್ ಮಾಡ್ತೀನಿ. ಆಮೇಲೆ ಇಲ್ಲೆಲ್ಲರೂ ಗೊತ್ತಿಲ್ದಂಗೆ ಈ ಕಡೆ ಕ್ಯಾಂಪಿಂಗ್ ಮಾಡ್ಕೊತೀನಿ. ಈ ಕಡೆ ಅಲ್ಲಿ ಕಾರ್ ತೊಗೊಂಬಂದಿದ್ದಾರೆ, ಯಾರೋ ಕಾರ್ ತೊಗೊಂಬಂದಿದ್ದಾರೆ. ಓಕೆ, ಅವರು ಕ್ಯಾಂಪಿಂಗ್ ಮಾಡ್ತಾರೆ ಅನಿಸುತ್ತೆ ನಂಗೆ ಅನ್ಸಿಬಿಟ್ಟಿಗೆ. ಮಾಡಿಸ್ಲಿ ಅಂತ ಪರವಾಗಿಲ್ಲ, ನಾವು ಈ ಕಡೆ ಹಾಕೋಣ. ಇಲ್ಲಿ ಚೆನ್ನಾಗಿದೆ ಜಾಗ, ಸೈಲೆಂಟಾಗಿ. ಆ ಕಡೆ ಹೋಗೋಣ, ಸಮುದ್ರ ಕಡೆ. ಈಗ ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪರ್ಮಿಷನ್ ತೊಗೋಬೇಕಿತ್ತು ಅನ್ಸುತ್ತೆ. ಚೆನ್ನಾಗಿ ಅಲ್ಲಿ ವಿಡಿಯೋ ಪರ್ಮಿಷನಲ್ಲಿ ಎಲ್ಲ ತೊಗೊತೀನಿ. ಚೆನ್ನಾಗಿ ಕಾಯ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಸಪೋರ್ಟ್ ಇರಲಿ ಅಷ್ಟೇ. ಪಕ್ಕ ಹೇಳ್ತೀನಿ, ಪರ್ಮಿಷನ್ ಎಲ್ಲ ಕಣ್ಣು ತೊಗೊತೀನಿ. ಚೆನ್ನಾಗಿ ಆಗ್ಬೇಕು ವಿಡಿಯೋ. ಚೆನ್ನಾಗಿ ಅಲ್ಲಿ ನೋಡಿ ಒಂಥರ ಮಾಡಿದ್ದಾರೆ, ಬೆಂಕಿ ಹಚ್ಚಿದ್ದಾರೆ ಎಲ್ಲ ಕಣ್ಣು. ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೋದು ಅಂತ ಹೇಳಿದ್ರು ಒಬ್ಬರು ಲೋಕಲ್ ಅವರು. ಕೇಳಿದೆ ಅವ್ರನ್ನ, ಕ್ಯಾಂಪಿಂಗ್ ಮಾಡ್ಬೋದು ಅಂತ. ಇಲ್ಲಿ ಏನು ಎಲ್ಲ ನಮ್ಮ ಕಡೆ ಕಪ್ಪೆ ಚಿಪ್ಪು ಅಂತಾರೆ, ಕಪ್ಪೆ ಚಿಪ್ಪು. ಇಲ್ಲಿ ಏಡಿ ನೋಡಿದೆವರು. ಏಡಿ ಯಾವ ಥರ ಅಂದರೆ ಇದು ತುಂಬ ಸಿಗಲ್ಲ. ಇದು
ಚಿಕ್ಕೇಡಿ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಈ ಕಡೆ ಹಾಕ್ಬೇಕಂತ, ಈ ಕಡೆ ಇಲ್ಲಿ ಹಾಕ್ಬೇಕಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಪೊಲೀಸರು ಬರಲ್ಲ ಅಂತ ಹೇಳಿದರು ಅವರು. ನಾವು ಏನಂದರೆ ಆ ಕಡೆ ಹಾಕೋಣ, ಇನ್ನೊಂದು 6 ಗಂಟೆ ಆಗಲಿ ಅಂತ, ಸ್ವಲ್ಪ ಜಲ್ದಿ ಆಗಲಿ. ನೈಟು ಜನ ಬರ್ತಾನೆ ಇದ್ದಾರೆ. ಅಲ್ಲಿ ಮೀನ ಹಿಡಿಯೋರು ಬಂದರು, ನೋಡೋಣ ಅವ್ರು ಯಾರು ಇರ್ತಾರೆ ಹಿಡಿತಾರಂತ. ಕ್ಯಾಂಪಿಂಗ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀನಿ ಇನ್ನೇನು ಅವರು, ಕೇಳೋಣ. ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೋದಣ್ಣ? ಇಲ್ಲಿ ವಿಡಿಯೋ ಮಾಡ್ಬೋದಲ್ಲ? ಯಾರ್ದೇನು ಪೊಲೀಸರದೇನು ಇದೆಲ್ಲ? ಹಾಂ, ಯಾಕೆ ಮಾಡೋದು? ಅಂದರೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಅದು ಮಾಡಿ. ಅಂದರೆ ಅಲ್ಲಿ ಮಾಡ್ಬೋದಲ್ಲ? ಎಲ್ಲಿ ಆಗ್ಬೋದು? ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಲ್ಲ? ಇಲ್ಲ, ಪ್ರಾಬ್ಲಮ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಕಾಲಿದಲ್ಲ, ಏನು ಪ್ರಾಬ್ಲಮ್ ಇಲ್ಲ, ವಿಡಿಯೋ ಮಾಡಿ. ಹಾಂ, ಇದು ಏನಿದು ಮೀನ ಹಿಡಿದ? ಮೀನು ಹಿಡಿದು ನೀವು ಅಲ್ಲಿ ಹೋಗಿ. ಹಾಂ, ಅದೇ ಇಲ್ಲಿಂದ ಹಿಡಿತಾರ ಅಲ್ಲಿಗೆ? ಇಲ್ಲಿಂದ ಅಲ್ಲಿ ಹಿಡಿತೀರಾ? ಇದೇನು ಅವರು ಹೆಂಗೆ ಹಿಡಿತಾರೆ ಅವರು? ಆಗ್ತಾ ಇಲ್ಲ ಅದಕ್ಕೆ ಹಿಡಿದಿದ್ದು. ಓ, ಇದ್ದಾರೆ ಗುರು, ಜಾಸ್ತಿ ಜನ ಇದ್ದಾರೆ ಅವರು. ಹಾಂ, ಓಕೆ. ನೈಟ್ ಪೊಲೀಸರು ಬರ್ತಾರಣ್ಣ ಇಲ್ಲಿ? ನೈಟ್ ಪೊಲೀಸ್ ಏನಾದರೂ ಪ್ರಾಬ್ಲಮ್ ಮಾಡ್ತಾರೆ? ಇದೆಲ್ಲ ಪ್ರಾಬ್ಲಮ್ ಇರ್ತದೆ ನೈಟಲ್ಲಿ. ಯಾಕೆ ಇಲ್ಲಿ ವಾಲ್ಟ್ ಆಗುದು? ಹಾಂ, ನೈಟ್ ವಾಲ್ಟ್ ಆಗಿದೆ, ಸಿಂಗಲ್ಲ. ಹಾಂ. ಯಾಕೆ ನೈಟ್ ವಾಲ್ಟ್? ಸುಮ್ಮನೆ ಹಂಗೆ ಮಾಡೋದು? ಯಾರು ಇರುವುದಿಲ್ಲ. ಹೌದಾ? ನೈಟೆಲ್ಲ ರೈಡ್ ಆಗ್ತದೆ. ರೈಡ್ ಆಗ್ತಾರೆ ಇಲ್ಲೆಲ್ಲ MD ಡ್ರಗ್ಸ್ ಬೇರೆ. ನಾವೀಗ ಸಂಜೆ ಆದಮೇಲೆ ಹೋಗುದು. ಹೌದಾ? ಸಂಜೆ ಆಗುವ ಮುಂಚೆ ಹೋಗುದು. ನೀವು ಯಾಕೆ ನೈಟ್ ವಾಲ್ಕ್? ಇಲ್ಲೇನು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಸ್ವಲ್ಪ ಹೇಳೋಣ. ನೈಟ್ ಏನು ಒಬ್ಬರೇ ಬಿಡ್ತೇವೆ. ಹಾಂ, ನಿಮ್ಮ ಇಷ್ಟ. ಯಾರು ಮಾಡುವುದಿಲ್ಲ, ಹಾಂ, ಯಾರು ಇರುವುದಿಲ್ಲ. ಯಾರೂ ಇರೋಲ್ಲ? ಇರ್ತಾರೆ, ಇಲ್ಲೆಲ್ಲ ಇರ್ತಾರೆ. ಹಾಂ, ಹಾಂ. ಇಲ್ಲಿ ಕತ್ತಲು ಇರ್ತದೆ, ಏನಿಲ್ಲ ಲೈಟ್ ಏನು. ನಮ್ಮ ಕಡೆ ಇದೆ ಲೈಟ್, ಯಾವುದು? ಟಚ್ ಇದೆ ನಮಗೆ. ಅಲ್ಲಿಯಾ? ವಿಡಿಯೋ ಮಾಡಿ. ಅಲ್ಲಿ ಹಾಕ್ಬೋದು. ಅಲ್ಲೆಲ್ಲ ಗ್ರೌಂಡ್ ಉಂಟು, ದೊಡ್ಡ ಗ್ರೌಂಡ್ ಉಂಟು. ಸೀದಾ ಹೋಗಿ. ಅಲ್ಲಿ ಗ್ರೌಂಡ್ ಉಂಟಾ? ಮ್ಯಾಚ್ ಆಗ್ತಾ ಉಂಟು, ಹೋಗಿ. ಹಾಂ, ಹಾಂ, ಸೀದಾ ಹೋಗಿ. ಎಂಡಿ ಉಂಟಲ್ಲ, ಸೀದಂಡಿಗೆ ಆಚೆ ಕಡೆ ಕಾಣ್ತದೆ. ಹಾಂ, ಹಾಂ. ದೊಡ್ಡ ಗ್ರೌಂಡ್. ಆ ಕಡೆ ಗ್ರೌಂಡ್ ಇದೆ, ಹಾಕ್ಬೋದು. ಇಲ್ಲಿ ಹಾಗಾಗಿಲ್ಲ ಅಂತಾರಪ್ಪ, ತಲೆ ಕೆಟ್ಟುಬಿಟ್ಟಿದೆ. ಯಾವ ಥರ ಏನನ್ನ ಅಂತಾರೆ ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ಹಾಕಬಾರ್ದು ಅಂತಾರೆ. ಇವತ್ತೊಂದು ದಿನ ಕಾಲ ಕಳೆದ್ಬಿಟ್ರೆ ಚಿಂತಿರಲ್ಲ, ಸುಮ್ಮನೆ ಸೈಲೆಂಟಾಗಿ ಹೋಗ್ಬಿಡು. ಗುರು ಅಲ್ಲಿ ಎಲ್ಲ ಇದು ಮಾಡಲ್ಲ ಅಂತ, ಅಲ್ಲೆಲ್ಲ ಹಾಕಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬ್ರು ಹಾಕ್ಬೋದು ಅಂತಾರೆ, ಒಬ್ರು ಹಾಕಕ್ಕೆ ಬೇಡ ಅಂತಾರೆ. ಏನಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಆ ಕಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ದೂರತ. ಸುಮ್ಮನೆ ಯಾಕೆ ರಿಕ್ಸ್ ತೊಗೊಳೋದು? ರಿಕ್ಸ್ ಏನಿಲ್ಲ, ನೈಟ್ ಒಬ್ಬನೇ ಆಗ್ತೀಯಲ್ಲ, ಬೇಡ ಅಂತ ಅವ್ರು ಅಂತಾರೆ. ಅವೆಲ್ಲ ಒಬ್ಬನೇ ಆಗಲ್ಲ. ನಮ್ಮ ಜೊತೆ ನೀವಿದ್ದೀರ ಅಂತ ಗೊತ್ತಿಲ್ಲ ಅವ್ರಿಗೆ. ಅಯ್ಯೋ, ಅಲ್ಲಿ ಹೋಗೋಣ. ಇಲ್ಲಿ ಹಾಕ್ಬೋದು, ಇಲ್ಲಿ ಡೌನಲ್ಲಿ ನೋಡೋಣ. ಹಾಕೊಂಡು ಇಲ್ಲೇ ಹಾಕಂಗಿದ್ರೆ ಹಾಕೋಣ. ನನಗೆ ಯಾಕೋ ಯಾರು ಏನು ಅನ್ನಂಗಿಲ್ಲ ಅನಿಸುತ್ತೆ. ನೋಡೋಣ. ಇದೇನು ಗುರು ವೇಟ್ ಎತ್ಕೊಂಡು ಅಟ್ಟಾಡ್ಬೇಕು. ಇಲ್ಲೇ ಹಾಕಿದರೆ ಬೆಸ್ಟು. ನೋಡೋಣ ಬನ್ನಿ ಏನಾಗತ್ತಂತ ಪ್ಲ್ಯಾನಿಂಗ್ ಮಾಡೋಣ. ಆ ಕಡೆ ನೋಡ್ಕೊಂಬರೋಣ ಯಾವ ಥರ ಇದೆ ಅಂತ. ಇದೊಂದು ಈ ಕಡೆ ಹಾಕೋಣ ಅಷ್ಟೇ. ಆ ಕಡೆ ನೋಡ್ಕೊಂಡು ಬಂದುಬಿಟ್ಟು ಈ ಕಡೆ ನೋಡೋಣ. ಓಕೆ, ಇಲ್ಲಿ ಮಾಡೋಣ. ನೋಡೋಣ ಎಷ್ಟು ಹೈಟ್ ಆಗುತ್ತಂತ. ಆ ಕಡೆ ಹೋಗ್ಬಿಟ್ಟು ಚೆಕ್ ಮಾಡೋಣ. ಇಲ್ಲಿ ಚೆನ್ನಾಗಿದೆ ಪ್ಲೇಸ್. ಇನ್ನಂತೂ ಅಲ್ಲಿ ಎಲ್ಲ ನೀರಿದೆ, ನೀರು ಅವೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಈ ಕಡೆ ಎಲ್ಲ ಇದೆ ಒಂಥರ ತೆಗ್ಗಿದ್ದಂಗಿದೆ. ಇಲ್ಲಿ ಯಾರಿಗೆ ಕಾಣಂಗಿಲ್ಲ ಅನಿಸುತ್ತೆ. ನೋಡಿ, ಅವ್ರಿಗೆ ಭಯ ಪಡ್ಕೊಂಡು ಬದುಕಬೇಕಾಗಿತ್ತು. ಮನೆ ಬರ ಸರಿ. ಹಾಂ, ಓಕೆ.
ಸೂರ್ಯ ಮುಳುಗೋ ಟೈಮ್ ಬಂತು. ನಾವು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸಿಗೋಣ. ಓಕೆ ಸಿಗಂತ ತಡೀರಿ. ಕ್ಯಾಂಪಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಕ್ಯಾಂಪಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಕಡೆ ಇಡೋಣ. ಯಾರಿಗೂ ಕಾಣಂಗಿಲ್ಲ ಇಲ್ಲಿ. ಇಲ್ಲ ಮೆಣಸಿನ್ಕಾಯಿ ರೇಷನ್ ಇವೆಲ್ಲ ತೆಗೆದ್ಯಾ ತೆಗೆದಿದ್ದೀನಿ. ಇವನ್ನೆಲ್ಲ ಸೈಡ್ ಇಟ್ಕೊಳೋಣ. ರೆಡಿ ಮಾಡೋಣ ಬನ್ನಿ ಕ್ಯಾಂಪಿಂಗ್. ಇದು ಮೇಲ್ಗಡೆ ಇದು ಕಟ್ಟೋದು. ಕ್ಯಾಂಪೇನ್ ಆಯಿತು. ಈಗ ನಮಗೆ ಸೇಫ್ಟಿ ಮುಖ್ಯ. ಸೇಫ್ಟಿ ಅಂದರೆ ಹೆಂಗೆ, ನಾನು ಅಲ್ಲಿ ನೋಡ್ಕೊಂಬರ್ತೀನಿ. ಅಲ್ಲಿಂದ ನೋಡ್ಕೊಂಬರ್ತೀನಿ ಇಲ್ಲಿ ಯಾರಾಗ ಕಾಣುತ್ತಾ ಅಂತ. ಈ ಥರ ಇದೆ ಕ್ಯಾಂಪೇನ್. ಓಕೆ ಅಡ್ಡಿಲ್ಲ, ಚೆನ್ನಾಗಿದೆ. ಯಾಕೆ ಹಿಂಗೆ ಸೂಪರಾ? ಈಗ ನಾವು ಈ ತೆಗ್ಗಲ್ಲಿದ್ದೀವಿ. ಈ ಕಡೆ ಇದ್ದೀವಿ. ಪೊಲೀಸರಿಗೆ ಕಾಣಲ್ಲ ಅನಿಸುತ್ತೆ. ಎಕ್ಸಾಂಪಲ್ ಕ್ಯಾಂಪಿಂಗ್ ಮಾಡಿದ್ದೀನಿ, ನೋಡ್ತೀರ ಒಳಗಡೆ ಯಾವ ಥರ ಇದೆ ಅಂತ. ತೋರಿಸ್ಬೇಕಾ? ಓಕೆ ತೋರ್ಸೋಣ ಬನ್ನಿ. ಜೀಪು ಈ ಕಡೆ ಜೀಪು ಒಂದು 2 ಸತ ಯೂಸ್ ಮಾಡಿ ಅನಿಸುತ್ತೆ ಇದನ್ನು. ಓ ವಾವ್, ಒಳಗಡೆ ಈ ಥರ ಇದೆ. ಅಲ್ಲೊಂದು ಕಿಟಕಿ ಅಂದರೆ ಆ ಥರ ಕಾಣುತ್ತೆ ಹಿಂದ್ಗಡೆ ಯಾರು ಬಂದರೆ ಅಂತ. ಈ ಥರ ಆಗಿದೆ. ಓಕೆ ಸರಿ, ನೋಡೋಣ ಬನ್ನಿ. ಅಲ್ಲಿಂದ ನೋಡೋಣ ಯಾವ್ದಾರ ಇದ್ರೆ. ಇಲ್ಲಲ್ಲ, ಇಲ್ಲಿಂದ ಕಾಣಬಾರ್ದು. ಅದು ಇಲ್ಲಿ ಕಾಣುತ್ತೆ ದೊಡ್ಡದಾಗಿ ಕಾಣುತ್ತೆ. ಕತ್ಲಾದರೆ ಕಾಣಲ್ಲ. ಎಕ್ಸಾಂಪಲ್ ಕಾಣಲ್ಲ ಅನಿಸುತ್ತೆ. ನಮಗೆ ಎಲ್ಲಿಂದ ಕಾಣಬಾರ್ದು ಗೊತ್ತಾ? ಅಲ್ಲಿ ಪೊಲೀಸ್ ಬಂದರೆ, ಆ ಕಡೆಯಿಂದ ಪೊಲೀಸ್ ಬಂದರೆ ಕಾಣಂಗಿಲ್ಲ. ಆ್ಯಕ್ಚುಲಿ ಕನ್ಫರ್ಮ್ ಆಗಿಬಿಡುತ್ತೆ. ಸ್ವಲ್ಪ ಜನ ಏನಂದ್ರೆ ಭಯ ಪಡಿಸ್ತಾರೆ. ಬ್ರೋ ಕಾಣೋದೇ ಇಲ್ಲ ಬ್ರೋ, ಅಲ್ಲಿಂದ ಅಷ್ಟೇ ಸ್ವಲ್ಪ ತೊಂದರೆ, ಅಲ್ಲಿ ಯಾರೂ ಬರಬಾರ್ದು. ಇನ್ನೊಂದು ನಾವು ಒಲೆ ಹಚ್ತೀವಲ್ಲ, ಇದು ಆಗಬಾರ್ದು, ತೊಂದರೆ ಆಗಬಾರ್ದು. ನಾವೇನು ಮಾಡೋದು ಗೊತ್ತಾ? ಅದು ಹೊಗೆ ಬರುತ್ತೆ, ಬಡ್ಡಿ ತೊಂದು ಬಡ್ಡಿ ಹಾರಿಸ್ಕೋಬೇಕು. ಈ ಥರ ಬಾಟಲ್ ನೋಡಿ, ಈ ಥರ ಕುಡಿದ್ಬಿಟ್ಟು ಕೊಡ್ತಾರೆ. ನಮಗೇನು ಬೇಕು ಈಗ? ಬಡ್ಡಿ ಬೇಕು. ಈಗ ಪ್ರೌಡ್ ಬೇಡ, ಬಡ್ಡಿ ಬೇಕು. ಯಾಕಂದರೆ ಹೊಯ್ಯಿ ಆಡಬಾರ್ದು. ಹೊಯ್ಯಿ ಆದರೆ ಇದು ಈಗ ತೆಂಗಿನ ಚಿಪ್ ಆದರೆ ಅದು ಏನಾಗುತ್ತೆ, ತೊಂದರೆ ಆಗುತ್ತೆ. ಹೊಗೆ ಭಾಳ ಆಗುತ್ತೆ. ಈ ಥರದ್ದು ಹೊಗೆ ಭಾಳ ಆಗುತ್ತೆ. ಅಂದರೆ ಬೆಂಕಿ ಹತ್ತದಂಗೆ, ಬೆಂಕಿ ಅಂದರೆ ದಗ ಸುಡಬೇಕು. ಓಕೆನಾ? ಈ ಥರ ಬಡ್ಡಿ ಆದರೆ, ಚಿಕ್ಕ ಬಡ್ಡಿ ಮತ್ತು ಈ ಥರ ಬಡ್ಡಿ ಆದರೆ ಹೊಗೆ ಎದ್ದು ಕಾಣಲ್ಲ. ಹೊಗೆ ಕಾಣಬಾರ್ದಂದ್ರೆ ಸ್ವಲ್ಪ ಇದು ಮಾಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೂಲ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಮಂಗಳೂರಲ್ಲಿ ಬೀಚ್ ಕಡೆ ಆ್ಯಕ್ಚುಲಿ ಮಾಡಬಾರ್ದು ಅನಿಸುತ್ತೆ ನನಗೆ. ಅಂದ್ರೆ ಇದು ಬೆಂಡ್
ತೊಗೊಳೋಣ ಇದನ್ನು ತೊಗೊಂಡ್ಬಿಟ್ಟು ಏನ ಒಯ್ದುಬಿಟ್ಟು ಕುತ್ಕೊಳಕ್ಕೆ ಚೆನ್ನಾಗಿದೆ. ಈಗ ಅಲ್ಲಿ ನಿಂತ್ರೆ ಕಾಣಲ್ಲ ಆ್ಯಕ್ಚುಲಿ, ಅಲ್ಲಿ ಗ್ಲಾಸಿಗೆ ಹಾಕಿದ್ರೆ ಅವರು ಹುಷಾರಾಗಿ ಹೋಗ್ಬೇಕು. ಈ ಥರ ಬಡ್ಡಿ ಇದಕ್ಕಿಂತ ಚಿಕ್ಕ ಚಿಕ್ಕ ಇಲ್ಲಿದೆ ನೋಡಿ. ಹಂಗೆ ಈ ಥರ ತೊಗೊಂಡು ಹೋಗಿ ಅಲ್ಲಿ ಇಟ್ಕೊಳ್ಳೋಣ. ಯೂಸ್ ಆಗುತ್ತೆ, ನಂಗೆ ಅನ್ಸಿಬಿಟ್ಟು ಯೂಸ್ ಆಗುತ್ತೆ. ನಾವು ಫಸ್ಟಿಗೆ ಟೀ ಮಾಡ್ಕೋಬೇಕು. ಟೀ ಸಾಮಾನು ತೊಗೊಂಬಂದಿದ್ದೀನಿ, ಚಾರ್ಜಿಂಗ್ ಇಟ್ಕೊತೀನಿ ಸ್ವಲ್ಪ ಒಂದು 5 ನಿಮಿಷ ಎಲ್ಲ ಸೆಟ್ ಮಾಡ್ಕೋಬೇಕು. ಕಲ್ಲು ಬೇಕಲ್ಲ ಅವರು, ಓಕೆನಾ? ಕಲ್ಲು ಬೇಕು. ಈಗ ಕಲ್ಲು ರೆಡಿ ಮಾಡಬೇಕು, ಯಾಕಂದರೆ ಒಲೆ ಇಡೋಕೆ. ಓಕೆ ಬನ್ನಿ ಇಡೋಣ, ಮಾಡೋಣ. ಇಲ್ಲಿ ಇಟ್ಟಿದ್ದೀನಿ, ಇಲ್ಲಿದೆ ಟೆಂಟು. ಈಗ ನಾವೇನು ಮಾಡೋಕ್ಕಂದ್ರೆ ಸುಮ್ಮನೆ ಸೇಫ್ಟಿಗೆ ಒಂದು ದಾರ ಕಟ್ಟೋದು ಸೇಫ್ಟಿಗೆ. ಯಾಕಂದರೆ ಈಗ ಸುಮಾರಣ ಬನ್ನಿ. ಓಕೆ ಹೋಗ್ತಾ ಇದ್ದೀನಿ, ಅಲ್ಲೇ ಯಾರೂ ಇಲ್ಲ ಅಂತ ಹೋಗ್ತಾ ಇದ್ದೀನಿ. ಸುಮ್ಮನೆ ಆ ಕಡೆ ಹೋಗ್ಬಿಟ್ಟು ಬರ್ರಿ, ಇಲ್ಲಿ ನೀರಿದೆ, ನೀರು ಎಷ್ಟು ಚೆನ್ನಾಗಿಲ್ಲ ಬರೋ. ಸಮುದ್ರ ಇದೆ ಬಾಜು, ಹೋಗ್ಬೋದು ಅನ್ಸುತ್ತೆ. ಅಲ್ಲಿ ಯಾರೂ ಬರಲ್ಲ, ಹೋಗ್ಬೋದಾ? ಹೋಗ್ಬೋದು, ಜಲ್ದಿ ಹೋಗೋಣ. ಚಾರ್ಜಿಂಗ್ ಇಲ್ಲ, ಇದು ಒಂದು ಚಾರ್ಜಿಂಗ್ ಇಟ್ಕೋಬೇಕು. ಇಲ್ಲಿ ಸ್ವಲ್ಪ ನೀರು ತುಂಬ್ಕೊಂಬರೋಣ ಅಂತ. ಅಲ್ಲಿ ಅವನು ಬರಲ್ಲ, ಅದಕ್ಕೆ ಈಗ ಹೋಗ್ತಾ ಇದ್ದೀನಿ. ಸಮುದ್ರ ನೋಡ್ರಿ, ಎಲ್ಲ ಯಾರು ಇದ್ದಾರೆ ನೋಡ್ಸೋದು. ನನ್ನ ನಡೆ ಬರ ಪಾತ್ರೆ ಹಿಂದೆ ಇಟ್ಟು ಬಂದಿದ್ದೀನಿ. ಚೆನ್ನಾಗಿದ್ದಾರೆ ಅವರು. ಈ ಥರ ನೀಟಾಗಿದೆ. ಆ ಥರ ಕಾಣುತ್ತೆ ಗೊತ್ತಾ ಸಾಯಂಕಾಲ ಹೊತ್ತು ಯಾರು ಇಲ್ಲಿ ಕಾಣೋದೇ ಇಲ್ಲ ನೋಡಿ. ನಾವು ಈಗ ಇಲ್ಲಿ ನೀರು ತುಂಬ್ಕೋಬೇಕು. ಬ್ಯಾಟ್ರಿ ಲೋ ಆಗ್ತಾಯಿದೆ, ಹೋಗ್ಬಿಟ್ಟು ನೀರು ತುಂಬ್ಕೊಬೇಕು. ಇದು ಬಾ ಜಲ್ದಿ ಬರುತ್ತೆ. ಬಾ ಮಣ್ಣು ಅಯ್ಯೋ ಇತ್ತು ಬರೋ, ತಳಿಸ್ಬಂದೆ ಬರೋ. ನನ್ನ ಮರ ತಳಿಸು ಬಂದೆ, ಪುರ ತಳಿಸು. ಹೋಗ ನಡೆಯಪ್ಪ, ತಲೆ ತಿರುಗ್ತಾ ಇದೆ. ತೊಳಸ್ಕೊಂಡೆ ನೋಡಿ ಇಲ್ಲಿ ಮಣ್ಣು. ನೋಡಿ ಇಲ್ಲಿ ಕಾಲೆಲ್ಲ ತೊಳಸ್ಕೊಂಡೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ಕೈ ತೊಳ್ಕೊಳಕ್ಕಾಗತ್ತೆ. ನೀರು ಉಸುಗಿದೆ, ಪಟ್ ಹೋಗೋಣ. ನೋಡಿ ಎಲ್ಲ ತೊಳಸ್ಕೊಂತ ಕಾಲು ನೋಡಿ ಎಷ್ಟು ಅದು. ಇಲ್ಲಿ ನೀರಿದೆ, ನೀರು ತೊಗೊಂಡು ಕಾಲು ತೊಳ್ಕೊಳೋಣ. ಹಸಿ ಆಯಿತು ಬರೋ ಪ್ಯಾಂಟ್. ನಾನೇನೋ ಸ್ಲೋ ಬರುತ್ತೆ ಅಂತ ಮಾಡಿದ್ದೆ, ತುಂಬ ಸ್ಪೀಡಾಗಿ ಬಂತದು. ಹಿಂಗೆ ಎತ್ಕೊಳಕ್ಕೆ ನೀರು ಎತ್ಕೊಂಡೆ, ಆದರೆ ಈ ಥರ ಆಯಿತು. ಓಕೆ, ಇದನ್ನು ಈಗ ಚೇಂಜ್ ಮಾಡ್ಬೇಕು ಪ್ಯಾಂಟ್ನ, ಇಲ್ಲಾಂದರೆ ತೊಂದರೆ ಆಗುತ್ತೆ ನನಗೆ. ಈ ಉಸುಗು ಎತ್ತಬೇಕಿತ್ತುಗರು, ಉಸುಗು ಇಲ್ಲ ಒಣಗಿ ಹಾಕೋಣ ಅಷ್ಟೇ. ಎತ್ತಬೇಕಿತ್ತು, ಲೂಸ್ ಹಾಕಿ ನೋಡ್ರಿ, ಉಸುಗಿದೆ. ಕ್ಯಾಂಪಿಯನ್ ಬಿಟ್ಟು ಬಂದಿದ್ದೀನಿ ಗುರು. ಹಂಗೆ ಸಾಮಾನುಗಳು ಇದಾವೆ ಅಲ್ಲಿ ಎಲ್ಲ. ಯಾರಾದರೂ ತೊಗೊಂಡು ಹೋದ್ರೆ ಏನು ಮಾಡ್ತೀರಾ? ಸುಮ್ಮನೆ ನೋಡಿ ಆ ಥರ. ಇಲ್ಲಿ ಹೋಗೋಣ, ಇಲ್ಲಿ ಕಾಲು ತೊಳ್ಕೊತೀನಿ ಈಗ ಬಂದುಬಿಟ್ಟು. ಹೊಳ್ಳಿ ಚಿಕನ್ ಪೀಸ್ ಹೆಚ್ಚು ಕೊಟ್ಟಿಲ್ಲ ಅವರು, ಹಾಗೆ ಕೊಟ್ಟವರು ಅವರು. ನಾನು ನೋಡಿದೆ ಹಾಗೆ ತೊಗೊಂಬಂದಿದ್ದೀನಿ. ಅದನ್ನು ಹೆಚ್ಚಬೇಕು. ಈಗ ಇಲ್ಲೆಲ್ಲ ತರಕಾರಿಗಳು ಎಲ್ಲ ಇಟ್ಕೊಂಡಿದ್ದೀನಿ. ತರಕಾರಿಗಿರ್ತಾರೆ, ಮಸಾಲೆ ಐಟಮ್ಸ್ ನೋಡಿ ಈ ಥರ. ಈಗ ಒಂದು ಹೆಚ್ಕೋಬೇಕು. ಟೈಮ್ ಆತು ಗುರು, ಜಲ್ದಿ ಮಾಡ್ಕೋಬೇಕು. ನಾನು ಚಾರ್ಜಿಂಗ್ ಒಂದಿಲ್ಲ, ಇದು ಈ ಥರ ತುಂಬ ಟೈಮ್ ಲೇಟ್ ಆಗುತ್ತದೆ. ಹೆಚ್ಕೋಬೇಕೀಗ. ಈಗ ಹೆಚ್ಕೊಂಬಿಟ್ಟು ನಿಮಗೆಲ್ಲ ರೆಡಿ ಮಾಡ್ಕೊತೀನಿ. ಮಸಾಲ ಎಲ್ಲ ಬಂದಿದೆ. ಬೆಳಿಗ್ಗೆ ನೋಡೋಣ. ಇವು ಗ್ರೀನ್ ಟೀ, ಈರುಳ್ಳಿ, ಟಮಾಟಿ ಎಲ್ಲ ಇದೆ. ಓಕೆ, ಆಮೇಲೆ ಇಲ್ಲಿ ಚಾಕು ಇದೆ.
ಚಾಕು ಹಚ್ಕೊಂಡು ಪಟ್ ಇದು ಮಾಡೋಣ. ಓಕೆ, ಸಿಗೋಣ. ಒಳ್ಳೆಲ್ಲ ಮುಗಿಸ್ಕೊಂಡು ನಾವು ಕಾಲ್ ಮಾಡ್ತೀನಿ. ಈಗ ಇದು ವಿಡಿಯೋ ಮಾಡ್ತೀನಿ, ಇದೆಲ್ಲ ಹಚ್ಕೊತಾ ಇದ್ದೀನಿ. ಅಷ್ಟು ಈರುಳ್ಳಿ ಚಿಕನ್ ಎಲ್ಲ ಹೆಚ್ಚಿದೆ ನೋಡಿ. ಚಿಕನ್ ಅವರು ಹೆಚ್ಚು ಕೊಟ್ಟಿದ್ದಿಲ್ಲ, ಕ್ಲೀನ್ ಮಾಡ್ಕೊಂಡಿದ್ದೀನಿ. ತರಕಾರಿ ಮೆಣಸಿನ್ಕಾಯಿ ಎಲ್ಲ ನೋಡಿ ಅಂತ ಇದೆ ಅದು. ಮತ್ತು ಈರುಳ್ಳಿ ಹೆಚ್ಚ್ತಾ ಇದ್ದೇನೆ ಈಗ. ಎರಡು ಈರುಳ್ಳಿ ಸಾಕು ಅನಿಸುತ್ತೆ. ಅರ್ಧ ಚಿಕನ್ಗೆ 2 ಈರುಳ್ಳಿ ಸಾಕು 2 ಈರುಳ್ಳಿ. ತುಂಬ ಕಷ್ಟ ಆಗ್ತಾಯಿದೆ ಅವರು, ಯಾಕಂದರೆ ಒಲೆ ಹಚ್ಬೇಕು. ಈಗ ಕತ್ಲಾಗ್ತಾಯಿದೆ, ಒಬ್ಬನೇ ಇದ್ದೀನಿ, ನೈಟು ಭಯ ಆಗ್ತಾಯಿದೆ. ಫಸ್ಟ್ ಟೈಮ್ ಜರ್ನಿ ಎಲ್ಲ ಒಬ್ಬನೇ ಮಾಡ್ತಾ ಇರೋದು, ಒಬ್ಬನೇ ಲಾಯಿಸ್ತಾ ಇದ್ದೀನಿ. ಈಗ ಕಣ್ಣ ನೀರು ಬರ್ತಾಯಿದೆ, ಇದಕ್ಕೆ ಬಟ್ಲಕ್ಕೆ ಹಾಕ್ತಾಯಿದ್ದೇನೆ. ಒಬ್ಬನೇ ಎಕ್ಸ್ಪೀರಿಯನ್ಸ್ ತುಂಬ ಕಷ್ಟ ಮಾಡೋದು, ಯಾಕಂದರೆ ತುಂಬ ಭಯ ಆಗುತ್ತೆ. ಬರ್ತಾರೆ, ನಮ್ಮ ಕನ್ನಡದವರೇ ಇರ್ತಾರೆ, ನಮಗೇನು ಭಯ ಏನಿಲ್ಲ. ಆಳು ಬರ್ತಾಯಿದೆ, ಆಳು ಬರ್ತಾಯಿದೆ ಈರುಳ್ಳಿ ಹೆಚ್ಚೋದಕ್ಕೆ. ನಾವು ಮೆಣಸಿನ್ಕಾಯಿ ಕೊತ್ತಂಬರಿ ಬಿಡಿಸ್ಕೊಂಡ್ಬಿಡ್ತೀನಿ. ಈಗ ಎರಡೇ ಇದೆ ಇಷ್ಟ. ಈಗೇನು ಮಾಡ್ತಾ ಅಡ್ಡ ಹಿಂಗೆ ಹೆಚ್ಕೊಂಡ್ಬಿಡ್ತೀನಿ. ತುಂಬ ಕಷ್ಟ, ನಾವು ಅನ್ಕೊಂಡಂಗೆಲ್ಲ ಈಸಿ ಅಲ್ಲ ಅನಿಸುತ್ತೆ. ಯಾಕಂದ್ರೆ ನಾನು ಫಸ್ಟೇ ಬಂದುಬಿಟ್ಟಿದ್ದನ್ನೆಲ್ಲ ಮಾಡ್ಕೊಂಡಿದ್ದೆ, ಅಂದರೆ ಈ ಚಿಂತಿರಿದೆ ಲೇಟ್ ಆಯಿತು ತುಂಬ. ಅದರ ಒಂದು ಗೋಪುರದಲ್ಲಿ ಚಾರ್ಜಿಂಗ್ ಇಲ್ಲ. ಅಯ್ಯೋ, ಖಾರ ಇದೆ ಮೆಣಸಿನ್ಕಾಯಿ. ಕಾಯಿ ಒಂದು ಕಾರು ಹಚ್ಬಿಟ್ಟವು. ಜನ ಭಯ ಪಡಿಸ್ತಾರೆ ಗುರು, ತುಂಬ ಅಂದರೆ ತುಂಬ ಭಯ ಪಡಿಸ್ತಾರೆ. ನಾವು ಭಯ ಪಡಬಾರ್ದು, ಎಲ್ಲ ಬಿಟ್ಟು ನಿಂತೀವಂತೆ ಭಯ ಪಡೋಕ್ಕಾಗುತ್ತೆ. ಲೈಟ್ ಒಂದು ಇದೆ, ಕೊತ್ತಂಬರಿ ಎಲ್ಲ ಹಚ್ಕೊಂಡೆ. ರೈಸ್ ಹೊರಗಡೆ ಇಟ್ಕೊಂಡ್ಬಿಡ್ತೀನಿ. ಬಿರಿಯಾನಿ ಮಾಡೋಣ ಏನು ಮಾಡೋಣ. ಓಕೆ, ಇವನ್ನೆಲ್ಲ ಮಾಡ್ಕೊಂಡಿದ್ದೀನಿ, ಹಚ್ಕೊಂಡಿದ್ದೀನಿ. ಈ ಮಸಾಲೆ ಐಟಮ್ ಇರುತ್ತೆ, ಇಲ್ಲದೆ ಇಟ್ಕೋಬೇಕು. ಈರುಳ್ಳಿ ಆಯಿತು, ಈಗೆಲ್ಲ ಆಯಿತು. ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ. ಸೈಡ್ ಇಟ್ಕೊಂಡು ಇವೆಲ್ಲ ಇದಕ್ಕೆ ಹಾಕೊಂಡು ಈಗ ಸರಿ, ಇದು ಚಿಕನ್ ಮಾಡ್ಕೊಂಡು ಬರೋಣ. ಏನಂತ ಹೇಳ್ತೀನಿ ಎಲ್ಲ ಇದ್ರ ಬಗ್ಗೆ. ಹಚ್ತಾಯಿದ್ದೀನಿ. ಹೋಗಿ ಬರುತ್ತೆ ಗುರು. ಓಕೆ, ಕಟ್ ಮಾಡೋಣ. ಪಾತ್ರೆ ಎಲ್ಲ ಇಟ್ಕೊಂಡಿದ್ದೀನಿ, ಎಲ್ಲ ಮಾಡಿಬಿಟ್ಟು ನಿಮಗೆ ತೋರಿಸೋಣ ಬನ್ನಿ. ಓಕೆ ಬಾಯ್, ಸಿಗೋಣ. ಇಲ್ಲಿ ಟಾರ್ಚ್ ಹಾಕೋಂಗಿಲ್ಲ, ಇಲ್ಲಾಂದರೆ ಪೊಲೀಸರು ಬರ್ತಾರೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಅದ್ರ ಸಂಬಂಧ ಇದನ್ನು ಇಷ್ಟು ಮಾಡಿಕೊಂಡು ಅದನ್ನು ಎಲ್ಲ ರೆಡಿ ಮಾಡಿಬಿಟ್ಟು ನಿಮಗೆ ಆಮೇಲೆ ಸಿಗೋಣ. ಓಕೆ ಬಾಯ್, ಸಿಗೋಣ. ಚಿಕನ್ ಮಾಡ್ಕೊಂಡು ಮತ್ತು ರೈಸ್ ಮಾಡ್ಕೊಂಡು ತಿನ್ನೋಣ ಇವತ್ತು. ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಆಮೇಲೆ ನೈಟ್ ಹೊತ್ತು ಬೀಚ್ಗೆ ಹೋಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ನೋಡಿ, ಹತ್ತಾ ಇದೆ ತುಂಬ, ಇಲ್ಲ ಹೊಗೆ ಬರುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ ಅದ್ರ ಸಂಬಂಧ. ಓಕೆ, ಸಿಗೋಣ ಬಾಯ್. ಗುರು ಈ ಥರ ಆಗ್ತಾಯಿದೆ ಚಿಕನ್. ಹಾಗಾಗಿ ಗುರು ಭಯ ಆಗ್ತಾಯಿದೆ, ಹೇಳ್ಕೊಂಡು ಭಯ ಆಗ್ತಾಯಿದೆ ನನಗಂತೂ. ಯಾಕಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಲೈಟ್ ಹಾಕ್ಬಾರ್ದು, ವಿಡಿಯೋನು ಮಾಡೋಕ್ಕಾಗಲ್ಲ, ಅಂದರೆ ಹೊಗೆ ಇದು ಹಾಕೋದು, ಹೊಗೆ ಕಾಣಲ್ಲ ಯಾರಿಗೂ. ಅದ್ರ ಸಂಬಂಧ ಹಿಂಗೆ ಆಗ್ತಾಯಿದೆ. ಈಗ ನಾ ಕಾಣ್ತೀನಿ ನೋಡಿ, ಇದೆ ನಮ್ಮ ಕ್ಯಾಂಪಿನ. ಅವರು ಯಾರಿಗೂ ಗೊತ್ತಾಗ್ಬಾರ್ದು, ಸುಮ್ಮನೆ ಮಾಡ್ತಾಯಿದ್ದೀನಿ ಸೈಲೆಂಟಾಗಿ. ಓಕೆ, ನಿಮಗೆಲ್ಲ ಮಾಡಿಕೊಂಡು
ಈ ಥರ ಆಗಿದೆ ಚಿಕನ್ನು. ಬೆಂದೆ ಬಿಟ್ಟು ಒಲಿಗೆ ಎಷ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಆ ಕಡೆ ಸಮುದ್ರ ಇದೆ, ಈ ಕಡೆ ನಾನಿದ್ದೀನಿ, ಈ ಕಡೆ ಮಸಾಲ ಗಿಸಾಲ ಎಲ್ಲ ಇದಾವೆ. ಓಕೆ, ನಾನು ಸಿಗೋಣ, ಬಾಯ್. ಎಲ್ಲ ಮಾಡಿದ್ದೀನಿ. ಇದನ್ನು ಮುಚ್ಚೋಣ ಬನ್ನಿ, ಡೋರು ಮುಚ್ಚಿ. ಇದಾಯ್ತಲ್ಲ, ತುಂಬ ಭಯ ಆಗ್ತಾಯಿದೆ ನನಗಂತೂ. ಯಾಕಂದರೆ ಇಲ್ಲಿ ಇದು ಸೊಳ್ಳೆ ಬಟ್ಟೆ, ಇದು ಈಗ ಬೇಡ, ಆಮೇಲೆ ಆಗೋಣ. ಫುಡ್ ಮಾಡಿದ್ದೀನಿ, ಈ ಥರ ಚೆನ್ನಾಗಿದೆ. ಚಿಕನ್ ನೋಡಿ, ಈ ಥರ ಮಾಡಿದ್ದೀನಿ. ತುಂಬ ಭಯ ಆಗ್ತಾಯಿದೆ ನನಗಂತೂ. ಯಾಕಂದರೆ ಕಳ್ಳರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕಳ್ಳರು ಬಂದರೆ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಉಸುಕು ಕಳ್ತನ ಮಾಡೋರು ಬರ್ತಾರೆ, ಅಲ್ಲಿಂದ ಯಾರು ಬೇರೆ ದೇಶದಿಂದ ಮತ್ತು ಅಲ್ಲಿಂದ ಹಡಗಿಂದ ಬರ್ತಾರೆ. ತುಂಬ ಪ್ರಾಬ್ಲಮ್ ಆಗುತ್ತೆ, ಹುಷಾರಾಗಿರಿ ಹಂಗೆ ಅಂತ ಹೇಳಿದರು. ಓಕೆ ಅಂದೆ. ಇದು ರೈಸು, ಇದನ್ನೇನು ಮಾಡಿದ್ದೀನಿ ಗೊತ್ತಾ, ಇದನ್ನು ಅಲ್ಲಿಂದ ತೊಗೊಂಬಂದೆಲ್ಲ, ಇದನ್ನು ಬೆಂಡು ಇದನ್ನು ಯೂಸ್ ಆಗ್ತದೆ ಈಗ ಊಟಕ್ಕೆ. ಯಾಕಂದರೆ ನನಗನ್ಸೋ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಈಗೂ ಸಮುದ್ರ ಅಲೆ ಅಂದರೆ ಬರುತ್ತಲ್ಲ ನೀರು, ಆ ಥರ ಸೌಂಡ್ ಹೆಂಗೆ ಬರ್ತಾಯಿದೆ ಅಂತ ಇದೆ. ರೈಸು ಪಾತ್ರೆ ಇದೇ ಪಾತ್ರೆ. ಇಷ್ಟೇ ಒರೆಸ್ಕೊಂಡೆ. ಈಗ ನೀರಿಲ್ಲ, ಖಾಲಿ ಆಗುತ್ತೆ ನೀರು, ಅದಕ್ಕೆ. ಈಗ ಅಂಟ್ಕೊಂಡೇ ಬಿಟ್ಟಿದೆ ನೋಡಿ, ಅದು ಬಿಸಿಗೆ. ನೋಡಿ, ರೈಸ್ ಭಾಳ ಆಗಿದೆ. ನಾಳೆ ಬೆಳಿಗ್ಗೆ ಬರುತ್ತೆ. ಚಿಕನ್ನು ಭಾಳಾಗಿದೆ. ಚಿಕನ್ ಪೀಸು, ಚಿಕನ್ ತುಂಬ ಕಷ್ಟಪಟ್ಟಿದ್ದೀನಿ ಮಾಡೋಕ್ಕಿದ್ದಂತ, ತುಂಬ ಕಷ್ಟಪಟ್ಟಿದ್ದೀನಿ. ಈಗ ನೋಡಿ ರೈಸ್ ಹಿಂಗಿದೆ, ಕಾಣ್ತಾ ಇದೆ ನಿಮಗೆ? ಕಾಣ್ತಾ ಈ ಥರ ಮಾಡಬೇಕು. ಈ ಥರ ಕ್ಯಾಂಪಿಂಗ್ ಮಾಡಬೇಕು, ಒಬ್ಬೊಬ್ಬನೇ ಸಿಂಗಲಾಗಿ ಮಾಡಬೇಕು. ತುಂಬ ಧೈರ್ಯ ಇರುತ್ತೆ, ತುಂಬ ಧೈರ್ಯವಾಗಿರ್ತೀವಿ ನಾವು. ಯಾವತ್ತೂ ನಾವು ಹೆದರಬಾರ್ದು, ಕೆಲಸ ಮಾಡ್ಕೊಂಡು ಹೋಗೋಣ. ಈಗ ಊಟ ಮಾಡಿಬಿಟ್ಟು ಮತ್ತು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಇದೆ ನೋಡಿ, ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಮತ್ತು ಚಿಕನ್ ನಿಮ್ಗೆ ಹಾಕಿ ತೋರಿಸ್ತೀನಿ ಹೆಂಗಿದೆ ಅಂತ, ಟೇಸ್ಟ್ ನೋಡ್ತೀನಿ. ಬೆಳಗ್ಗೆ ಸ್ವಲ್ಪ ಇರಲಿ ಅಂತ ಗ್ರೇವಿ ಹಾಕೊಂಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ಇರಲಿ. ಇದೇ ಫುಡ್ಡು. ಚಿಕನ್ ಸುಡ್ತಾಯಿದೆ ಚಿಕನ್ನು. ಕಾಣಕ್ಕೆ ಅನಿಸುತ್ತೆ ನೋಡಿ, ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಾಯಿದೆ ನನಗಂತೂ, ತುಂಬ ಫೀಲಿಂಗು. ತಿಂದ್ಬಿಟ್ಟು ನೋಡೋಣ. ಪೀಸು ಇದು ತುಂಬ ನೈಟ್ ಇದಾಗ್ತಾಯಿದೆ, ಫೋಕಸ್ ಬರ್ತಾಯಿಲ್ಲ ಅಂತ. ಇಲ್ಲ, ಇದನ್ನೇ ಹಾಕ್ಬಿಡೋಣ ಅಂತ ಹೊಡೆದೆ. ಈಗ ಅಡ್ಡಿಲ್ಲ, ಚೆನ್ನಾಗಿದೆ ಈರುಳ್ಳಿ. ಸ್ಮೂತ್ ಬಂದಿದೆ. ಇನ್ನೊಂದು ಒಲೆಯಲ್ಲಿ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅವರು ನೋಡಿ. ಹೌದಾ? ಸ್ಮೂತ್ ಒಲೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ರೈಸ್ ನೋಡಿ ಇಷ್ಟು ಹಾಕೊಂಡೆ ಇದು.
ಇದು ಇನ್ನೂ ಇಷ್ಟು ಅಂದರೆ ತಿಂತಾಯಿದ್ದೀನಿ. ಇಷ್ಟು ತಿನ್ನೋಣ ಬೆಳಿಗ್ಗೆ, ಅದನ್ನ ಇಟ್ಕೊಳ್ಳೋಣ. ಓಕೆ, ನೀವು ತಿನ್ನಿ, ನಾವು ತಿಂತೀನಿ. ತುಂಬ ಚೆನ್ನಾಗಿದೆ ಟೇಸ್ಟ್. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋಕ್ಕೆ. ತಿಂದ್ಬಿಟ್ಟು ಮಲ್ಕೊಳೋ ಟೈಮಲ್ಲಿ ಮಾತಾಡೋಣ. ಓಕೆ, ಬಾಯ್. ಈ ಥರ ಮಲ್ಕೊಂಡಿದ್ದೀನಿ. ಈಗ ನಿದ್ದೆ ಬರ್ತಾಯಿದೆ, 10 ಗಂಟೆ ಆಗಿದೆ. ಮಲ್ಕೊತಾ ಇದ್ದೀನಿ. ತುಂಬ ಸುಸ್ತಾಗಿದೆ ನನಗೆ. ಇನ್ನೊಬ್ಬ ಇದ್ದಿದ್ದಂದರೆ ಸಾಥ್ ಕೊಟ್ಟಿದ್ದಂದರೆ ತುಂಬ ಸಪೋರ್ಟ್ ಇತ್ತು ನನಗೆ. ನಾನು ತಲೆ ಕೆಡ್ಸ್ಕೊತಿದ್ದಿಲ್ಲ. ಈಗ ಒಬ್ಬನೇ ಇದ್ದೀನಲ್ಲ, 3-4 ಜನ ಬಂದಿರೋದು ತುಂಬ ತೊಂದರೆ ಆಗುತ್ತೆ. ಅದ್ರ ಸಂಬಂಧ ಕ್ಯಾಮ್ರಾಗಳು ಎಲ್ಲ ಇದ್ದಾವೆ ಅಂದರೂ ಭಯ ಪಡಲ್ಲ. ಗೆದ್ದೇ ಗೆಲ್ಲೋ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ. ಆ ಥರ ನಾವು ಹೋಗೋಣ, ಯುದ್ಧ ಮಾಡೋಣ. ನಾಳೆ ಬೆಳಿಗ್ಗೆ ಬೀಚ್ ತೋರಿಸ್ತೀನಿ, ಯಾವ ಥರ ಮಲ್ಕೊಂಡಿದ್ದೆ, ಆ್ಯಸಿಡ್ ಮಲ್ಕೊಂಡಿದ್ದೆ ಅಂತ. ನಿಮಗೂ ಗೊತ್ತಿರ್ಬೋದು, ವಿಡಿಯೋ ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಊಟ ಮಾಡ್ಕೊಂಡಿದ್ದೆ. ಸ್ವಲ್ಪ ಉಳಿದಿದೆ, ನಾಳೆ ತಿನ್ನೋಣ. 2 ನಿಮಿಷದಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಗುಡ್ ನೈಟ್. ನೆಕ್ಸ್ಟ್ ಬರೋ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬಾಯ್. ಸಿಗೋಣ. ಗುಡ್ ನೈಟ್.